ಮಹಿಳಾ ಮಂತ್ರಿ ಇಲ್ವಲ್ಲ ಅದು ಕೂಡ ಚರ್ಚೆ ಆಗ್ತಾ ಇದೆ. ಇದೆಲ್ಲ ಅವ್ರು ಖಾಲಿ ಇಟ್ಟಿದ್ರಲ್ಲ, ಖಾಲಿ ಇದೆ, ಮಹಿಳೆಯರಿಗೆ ಖಾಲಿ ಇದೆ. ನೋಡೋಣ, ಪಕ್ಷ ಯಾರಿಗೆ ಮಾಡ್ತಿದೆ ಕಾಯ್ಬೇಕಷ್ಟೇ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಮಹಿಳೆಯರು ಕೊಡಬೇಕಂತ ಒಂದಿದೆ ಡಿಮಾಂಡ್, ಕೊಡ್ಲೇಬೇಕ. ಮಂತ್ರಿ ಮಹಿಳೆ ಇಲ್ಲದೆ ಮಂತ್ರಿಮಂಡಲ ಮಾಡ್ಲಿಕ್ಕೆ ಆಗುಲ್ಲ. ಖಾಲಿ ಇದೆ, ಬಹುಶಃ ಬೇಗ ತೀರ್ಮಾನ ಮಾಡ್ತಾರೆ. ರಾಜೀನಾಮೆ ಕೊಡಲ್ಲ ಅಂತಿದ್ದಾರೆ. ಅದು ಗೊತ್ತಿಲ್ಲ, ಅದು ಕಾನೂನಲ್ಲಿ ಯಾವ ರೀತಿ ಅದು ಹೌದು ಕಾನೂನು ನೋಡೋಣ. ಇದೆಲ್ಲ 13ವರೆಗೆ ಇತ್ಯರ್ಥ ಆಗಕ್ಕೆ ಅವ್ರು ಹೇಳ್ಬೇಕಾ ಅಥವಾ ಬದಲಾವಣೆ ಆಗ್ತಾರ, ಕಾದ್ ನೋಡ್ಬೇಕಷ್ಟೇ. ಇದೆಲ್ಲ ಇನ್ನು ಖಾಲಿ ಇದೆಲ್ಲ ಒಂದು ಅಲ್ಲ, ಅವ್ರಿಗೆ ಇರುವುದು ಅದೇ ಸಹ ಒಂದೇ, ಬೇರೆ ಏನು ಅವ್ರೇನು ಡಿಮಾಂಡ್ ಇಲ್ಲ, ಒಂದೇ ಇದೆ. ಸೊ ಮಾತಾಡ್ತಾರೆ, ಅವ್ರ ವರಿಷ್ಠ ಜೊತೆ ಮಾತಾಡ್ತಿದ್ದಾರೆ, CM ಜೊತೆ ಮಾತಾಡ್ತಾರೆ, ಅವ್ರ ಹಂತಲ್ಲಿ ಅದ್ರ ಬಗ್ಗೆ ಹಚ್ಕೊಳ್ತಾರೆ. ಅಂತೆಲ್ಲ ನಾರಾಜ್ ಆಗಿರ್ಬೋದು. ಅವರು ಇದ್ದಾರೆ, ನಮ್ಮಲ್ಲಿದ್ದಾರೆ, ಚರ್ಚೆ ಮಾಡ್ತಿದ್ದಾರೆ. ಆಗಿದ್ದನ್ನು ಸರಿಪಡಿಸಲಿಕ್ಕೆ ಅವರು ಕೂಡ ಪ್ರಯತ್ನ ಮಾಡ್ತಾರೆ, ಸರಿ ಆಗುತ್ತೆ. ಮೇಲ್ಮನೆಯಲ್ಲಿ 2 ಸ್ಥಾನ ಗ್ರೂಪಿಗೆ ಹೆಂಗೆ ಹೈಕಮಾಂಡ್ ಯಾವ ಲೆಕ್ಕಾಚಾರದಲ್ಲಿ ಆಯ್ಕೆ ಮಾಡ್ತಾರೆ? ಅದನ್ನ ಇದು ಪೆಂಡಿಂಗ್ ಇದೆಲ್ಲ, ಸರಿ ಮಾಡ್ಲಿಕ್ಕೆ ಅವಕಾಶ ಇದೆ, ವೇಟ್ ಮಾಡೋದು. ರಾಜ್ಯ ನಾಯಕರ ಜೊತೆ ಕೂತು ಫೈನಲ್ ಮಾಡೋ ಚರ್ಚೆ ಮಾಡಿದ್ವಿ, ಸಮಸ್ಯೆಗಳಾಗ್ತಾ ಇರಲಿಲ್ಲ. ಮಾಡ್ತಾರೆ, ಈಗ ಚರ್ಚೆ ಮಾಡ್ತಿದ್ದಾರೆ, ಮಾಡಿ ಸರಿ ಮಾಡ್ತಾರೆ.